ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 7/6/25. ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ. ತುಮ್ ಅಭಿ ಪೂಜಾರಿ ಸೆ ಪೂಜ್ಯ ಬನ್ ರಹೆ ಹೋ. ಪೂಜ್ಯ ಬಾಬಾ ಆಯೆ ಹೇ ತುಮ್ಹೇ ಆಪ್ ಸಮಾನ್ ಪೂಜ್ಯ ಬನಾನೆ. ಮಧುರ ಮಕ್ಕಳೇ, ಈಗ ತಾವು ಪೂಜಾರಿಯಿಂದ ಪೂಜ್ಯರಾಗುತ್ತಿದ್ದೀರಿ. ಪೂಜ್ಯ ತಂದೆ ಬಂದಿದ್ದಾರೆ ತಮ್ಮನ್ನೂ ಸಹ ತಮ್ಮ ಸಮಾನ ಪೂಜ್ಯರನ್ನಾಗಿ ಮಾಡುವುದಕ್ಕಾಗಿ. ಬಾಬಾ ಬಹಳ ಸುಂದರವಾದಂತಹ ಸ್ವರೂಪದಲ್ಲಿ ತಮ್ಮ ಸಮಾನ ಮಾಡಿಕೊಳ್ಳೋದಕ್ಕಾಗಿ ಬಾಬಾ ಬಂದಿದ್ದಾರೆ. ಪೂಜಾರಿಯಿಂದ ಪೂಜೆ ಮಾಡೋದಕ್ಕಾಗಿ. ಪೂಜಾರಿ ಅಂತಂದರೆ ತಮ್ಮ ದೈವದ ಎದುರು ತಮ್ಮನ್ನು ಕೀಳಾಗಿ ಅನುಭವ ಮಾಡುವಂಥವರು, ತಮ್ಮ ಸತ್ಯ ಸ್ವರೂಪವನ್ನು ಮರೆತು ತಮ್ಮಿಂದ ತಾವೇ ದೂರಾಗಿ ಈ ಮನಸ್ಸಿಗೆ ವಶಭೂತಾಗಿ, ಮಾಯೆಗೆ ವಶಭೂತಾಗಿ ಮತ್ತು ತಮಗೆ ತಾವು ಕಮ್ಜೋರ, ಕಮ್ಮಿ ಗುಣವುಳ್ಳವರು, ಕಮ್ಮಿ ಶಕ್ತಿಯುಳ್ಳವರು ಮತ್ತು ತಮ್ಮ ಸ್ಥಾನಮಾನ ಪದವಿಗಳಲ್ಲೂ ಅಂತ ದೇವತೆಗಳಿಗಿಂತ ತಮ್ಮ ದೈವಿ ಶಕ್ತಿಗಿಂತ ಕಡಿಮೆ ಉಳ್ಳವರನ್ನುವಂತಹ ಭಾವನೆಯಿಂದ ದೇವರ ಎದುರುಗಡೆಗೆ ಅಥವಾ ದೇವತೆಗಳ ಎದುರಿನಲ್ಲಿ ಅನೇಕ ಇಚ್ಛೆಗಳನ್ನು ಇಡುವಂಥವರು, ಪರಿಪರಿಯಾಗಿ ಕೇಳ್ಕೊಳ್ಳುವಂಥವರು, ಬೇಡಿಕೊಳ್ಳುವಂತಹ ಒಂದು ಸ್ಥಿತಿ ಏನಿದೆ, ಇದು ಪೂಜಾರಿ ಸ್ಥಿತಿ ಅಂತಾರೆ ಬಾಬಾ. ಮಕ್ಕಳೀಗ ಡ್ರಾಮಾ ಅನುಸಾರ ಪೂಜಾರಿಯಾಗಿರುವ ರೋಲ್ ಪ್ಲೇ ಮಾಡ್ತಿದ್ದಾರೆ. ಆತ್ಮ ಪೂಜಾರಿಯಾಗಿಲ್ಲ. ಆತ್ಮಕ್ಕೆ ಸಿಕ್ಕಿರುವಂಥ ಈ ರೋಲ್ ಏನಿದೆ, ರೋಲ್ನಲ್ಲಿ ಪೂಜಾರಿಯಾಗಿ ರೋಲ್ ಪ್ಲೇ ಮಾಡೋದು ನಡೆದಿದೆ. ಮೈಂಡ್ ಕೂಡ ತನಗೆ ತಾನು ನಾ ಪೂಜಾರಿ, ನಾನು ಭಕ್ತ, ನಾನು ಬೇಡ್ಕೊಳ್ಳೋರು, ನಾನು ನಾನು ಭಗವಂತನ ಚರಣದ ಧೂಳಂತ ತಿಳ್ಕೊಂಡು ಅನುಭವ ಮಾಡ್ತಾ ಇದೆ. ಅದಕ್ಕಾಗಿ ಬಾಬಾ ಬಂದಿದ್ದಾರೆ ಪೂಜಾರಿಯಿಂದ ಪೂಜೆ ಮಾಡೋದಕ್ಕಾಗಿ. ಪೂಜ್ಯ ಬಾಬಾ ಬಂದಿದ್ದಾರೆ ಮಕ್ಕಳನ್ನು ತಮ್ಮ ಸಮಾನ ಪೂಜೆ ಮಾಡೋದಕ್ಕಾಗಿ. ಅಂದರೆ ದ್ವಾಪರಯುಗದಿಂದ ಈ ಮನಸ್ಸು ಮಾಯೆಗೆ ವಶಭೂತಾಗಿರುವ ಕಾರಣದಿಂದ ಮನಸ್ಸು ತನಗೆ ತಾನು ಪರಮಪೂಜ್ಯ ಪಾವನ ಆತ್ಮ ಅಂತ ತಿಳ್ಕೊಳ್ಳೋ ಬದಲಾಗಿ ಮನಸ್ಸು ತನಗೆ ತಾನು ನಿರಾಕಾರ ತಂದೆಯ ಮಗು, ನಾನು ನಿರಾಕಾರ ಆತ್ಮ ಇದ್ದೀನಿ, ನಾನು ಅವಿನಾಶಿ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ ಮರ್ತು ಬಿಟ್ಟಿದೆ. ಮಾಯ ವಶಭೂತಾಗಿದೆ. ಈ ಮನಸ್ಸು ತಿಳ್ಕೊಂಡಿದೆ ನಾನು ಆತ್ಮ ಅನ್ನೋದು ಬದಲಾಗಿ, ನಾನು ಅವಿನಾಶಿ ಅನ್ನೋದು ಬದಲಾಗಿ, ಅಥವಾ ನಾನು ಸಂಪನ್ನ, ಸಂಪೂರ್ಣ, ಅಚಲ, ಅಡೋಲ ಸ್ಥಿತಿಯುಳ್ಳ ಆತ್ಮ ಅನ್ನೋದನ್ನು ಮರೆತಿದೆ. ಈ ಮನಸ್ಸು ತನಗೆ ತಾನು ಕಮ್ಮಿ, ಕೊರತೆ ಉಳ್ಳ, ಕಡಿಮೆ ಇರುವಂತಹ ಅನುಭವ ಮಾಡ್ತಾ ಇದೆಯಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಬಾಬಾ ತಮ್ಮ ಸಮಾನ ಪೂಜ್ಯ ಅರ್ಥಾತ್ ಸಂಪನ್ನ, ಸಂಪೂರ್ಣ, ತಮ್ಮ ಸಮಾನ ಪಾವನ್, ತಮ್ಮ ಸಮಾನ ಶಕ್ತಿಶಾಲಿ ಮಾಡೋದಕ್ಕಾಗಿ ಬಂದಿದ್ದಾರೆ. ಎಷ್ಟು ಖುಷಿಯ ಮಾತು. ಅಂದರೆ ರೋಲ್ನಲ್ಲಿ ಆತ್ಮ ಸದಾ ಸಂಪನ್ನಿದೆ. ಎಲ್ಲ ಯುಗಗಳಲ್ಲಿಯೂ ಕೂಡ ಅನಾದಿ ರೂಪದಿಂದ ಆತ್ಮ ಸಂಪನ್ನಿದೆ, ಸಂಪೂರ್ಣಿದೆ, ಅಚಲ್, ಅಡೋಲ್ ಇದೆ, ಅವಿನಾಶಿ ಇದೆ. ಆದರೆ ಕ್ಯಾರೆಕ್ಟರ್ ಒಳಗೆ ಯಾವಾಗ ರೋಲ್ ಪ್ಲೇ ಆಗ್ತದೋ ಆಗ ಆತ್ಮದ ರೋಲ್ ಪೂಜಾರಿ ಇದೆ. ಕೆಲವೊಂದು ಸಮಯದಲ್ಲಿ ಬಾಬಾ ಬಂದು ಪೂಜಾರಿಯಿಂದ ಪೂಜೆ ಮಾಡ್ತಾರೆ. ಪೂಜ್ಯ ಆಗಿರುವಂತಹ ದೇವತಾ ಒಂದು ಕ್ಯಾರೆಕ್ಟರ್ ಸತ್ಯುಗದಿಂದ ಆರಂಭ ಆಗ್ತದೆ. ಮತ್ತು ಸಮಯ ಅನುಸಾರ, ಡ್ರಾಮಾ ಅನುಸಾರ, ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಮತ್ತೆ ಕ್ಯಾರೆಕ್ಟರ್ ಬದಲಾಗಿ ಪೂಜ್ಯ ಇದ್ದಂಥವ್ರು ಪೂಜಾರಿ ಆಗ್ತೀವಿ. ಪೂಜಾರಿ ಆದಂತಹ ಕ್ಯಾರೆಕ್ಟರನ್ನು ಮತ್ತೆ ಶಿಕ್ಷಣದ ಮೂಲಕ ಈ ಮನಸ್ಸನ್ನು ಮತ್ತೆ ಪೂಜಾರಿಯಿಂದ ಪೂಜೆ ಮಾಡೋದಕ್ಕಾಗಿ ನಿರಾಕಾರ ಬಾಬಾ ಬಂದು ಜ್ಞಾನವನ್ನು ಕೊಡ್ತಾರೆ. ಜ್ಞಾನದ ಆಧಾರದ ಮೇಲೆ ಈ ಮೈಂಡ್ ಮತ್ತೆ ನಾನು ಕಮ್ಜೋರಲ್ಲ, ನಾನು ನಿಶಕ್ತಲ್ಲ, ನಾನು ಬೇಡ್ಕೊಳ್ಳುವಂಥ ಆತ್ಮ ಅಲ್ಲ, ನಾನು ಅಲ್ಲ, ನನ್ನಲ್ಲಿ ಕುಂದುಕೊರತೆ ಇಲ್ಲ ಅನ್ನುವಂಥ ಸತ್ಯದ ಅರಿವು ಮಾಡಿಕೊಂಡ ಮೇಲೆ ಮನಸ್ಸು ಮತ್ತೆ ಮೈಂಡಲ್ಲಿ ಒಂದಾಗ್ತದ, ಸತೋಪ್ರಧಾನ ಅವಸ್ಥೆಯ ಸ್ಮೃತಿಯಲ್ಲಿ ಬರ್ತದೆ. ಇದಕ್ಕೆ ಬಾಬಾ ಪೂಜ್ಯರಾಗೋದು ಅಂತ ಹೇಳ್ತಾರೆ. ಪ್ರಶ್ನೆ, ತುಮ್ ಬಚ್ಚೋಂ ಕೆ ಅಂದರ್ ಕೌನ್ಸಾ ದೃಢ ವಿಶ್ವಾಸ ಹೇ. ತಾವು ಮಕ್ಕಳ ಹತ್ರ ಯಾವ ದೃಢವಾದ ವಿಶ್ವಾಸ ಇದೆ? ಉತ್ತರ, तुम्हें दृढ़ विश्वास है कि हम जीते जी बाबा से पूरा वर्षा लेकर ही छोड़ेंगे. बाबा की याद में ये पुराना शरीर छोड़ बाबा के साथ जाएंगे. बाबा हमें घर का सहज रास्ता बता रहे हैं. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೆ ಬಹಳ ದೃಢವಾದ ವಿಶ್ವಾಸ ಇದೆ. ನಾವು ಈ ಆತ್ಮ ಈ ಶರೀರದಲ್ಲಿ ರೋಲ್ ಪ್ಲೇ ಮಾಡ್ತಾ ಕಾಲಚಕ್ರದ ಒಳಗೆ
ಅಥವಾ ಶರೀರ ಇರೋದ್ರೊಳಗನೆ ನಾವು ಬಾಬನಿಂದ ಪೂರ್ಣ ಆಸ್ತಿ ತಗೊಳ್ತೀವಿ. ಬಾಬನಿಂದ ತಗೊಳ್ಬೇಕಾದಂಥ ಆಸ್ತಿ ಸಂಪೂರ್ಣ ನಿರಂತರ ಆತ್ಮ ಅಭಿಮಾನಿ ಸ್ಥಿತಿಯ ಹೈಯೆಸ್ಟ್ ಸ್ಟೇಜಿನ ಅನುಭೂತಿ ನಿರಂತರ ಮಾಡೋದಿದೆಯಲ್ಲ, ಇದು ಬಾಬನಿಂದ ಪ್ರಾಪ್ತ ಮಾಡಿಕೊಳ್ಳುವ ಅತಿ ದೊಡ್ಡ ಆಸ್ತಿ. ಆತ್ಮಿಕ ಸ್ಥಿತಿಯಲ್ಲಿರೋದ್ರಿಂದ, ಬಾಬನ ಸಂಘದಲ್ಲಿರೋದ್ರಿಂದ ಆತ್ಮದ ಸರ್ವ ಗುಣಗಳ ಅನುಭವ ಸಹಜ ಆಗ್ತದೆ. ಬಾಬಾ ಕಿ ಯಾದ್, ಬಾಬಾರ ನೆನಪಿನಲ್ಲೇ ನಾ ಈ ಹಳೆಯ ಶರೀರವನ್ನು ಬಿಟ್ಟು ತಂದೆ ಜೊತೆಗೆ ಹೋಗ್ತೀನಿ ಅನ್ನುವಂಥ ದೃಢ ವಿಶ್ವಾಸ ಇದೆ ಅಂತಾರೆ ಬಾಬಾ. ಯಾಕಂದರೆ ಸತ್ಯ ಗೊತ್ತಾಗಿದೆ, ನಾನು ಆತ್ಮ ಇದ್ದೀನಿ, ಬಾಕಿ ಡ್ರಾಮಾದಲ್ಲಿ ರೋಲ್ ಸಿಕ್ಕಿದೆ, ಕ್ಯಾರೆಕ್ಟರ್ ಸಿಕ್ಕಿದೆ, ಕ್ಯಾರೆಕ್ಟರ್ ಜೊತೆಗೆ ಅನೇಕ ಸಂಬಂಧಗಳು ಸಿಕ್ಕಿವೆ, ಅನೇಕ ಪದಾರ್ಥಗಳು ಸಿಕ್ಕಿವೆ. ಆದರೆ ಏನೇ ಸಿಕ್ಕಿದ್ರೂ ಕೂಡ ನಾನು ಆತ್ಮ ನಿರಾಕಾರ ಇದ್ದೀನಿ, ವಾಪಸ್ ಮನೆಗೆ ಹೋಗ್ತೀನಿ, ಈ ಹಳೆಯ ಶರೀರವನ್ನು ಬಿಟ್ಟು ಬಾಬನ ಜೊತೆಯಲ್ಲೇ ಹೋಗ್ತೀನಿ ಅನ್ನುವಂಥ ದೃಢ ನಿಶ್ಚಯ ಮಕ್ಕಳಿಗಿದೆ. ಈಗ ಬಾಬಾ ನಮಗೆ ಮನೆಗೆ ಹೋಗುವ ಸಹಜ ರಾಸ್ತಾ, ಮಾರ್ಗದರ್ಶನ, ಗೈಡ್ ಮಾಡ್ತಿದ್ದಾರೆ ಎನ್ನುವುದು ಕೂಡ ಆತ್ಮವಿಶ್ವಾಸ ಇದೆ. ಅಂದರೆ ಮೈಂಡ್ ಮೊಟ್ಟ ಮೊದಲು ಮನಸ್ಸು ಆತ್ಮನಿಂದ ದೂರ ಆಗಿದೆ, ಅದಕ್ಕೆ ಇದು ಮನಸ್ಸು ವಾಪಸ್ ಆತ್ಮನೊಳಗೆ ಬರಲಿಕ್ಕೆ ಇಷ್ಟಪಡ್ತದೆ. ಆತ್ಮ ಮನಸ್ಸಿನ ಮನೆ, ಮನಸ್ಸು ವಾಪಸ್ ಆತ್ಮನಲ್ಲಿ ಒಂದಾಗಲಿಕ್ಕೆ, ಮೂಲ ಮನೆಗೆ ಬರಲಿಕ್ಕೆ ಇಷ್ಟಪಡ್ತದೆ. ಯಾವಾಗ ಮನಸ್ಸು ಸಂಪೂರ್ಣ ಸತೋ ಪ್ರಧಾನ್ ಸತ್ಯವನ್ನು ಸ್ವೀಕಾರ ಮಾಡ್ತದೋ ಆಗ ಆತ್ಮ ಮನಬುದ್ಧಿ ಸಂಸ್ಕಾರಗಳಿಂದ ಕಂಪ್ಲೀಟ್ ಅನುಭವ ಮಾಡ್ತದೋ ಆವಾಗ ಬಾಬಾ ಪರಂಧಾಮಕ್ಕೆ ಈ ನಾಟಕದಿಂದ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. ಗೀತ್ ಓಂ ನಮಃ ಶಿವಾಯ್. ಓಂ ಶಾಂತಿ. ओम शांति. ओम शांति तो बहुत मनुष्य कहते रहते, बच्चे भी कहते ओम शांति. ಅಂಡರ್ಲೈನ್ ಓಂ ಶಾಂತಿ ಅನ್ನುವಂಥದ್ದು ಜಗತ್ತಿನ ಮನುಷ್ಯಾತ್ಮರು ಕೂಡ ಹೇಳ್ತಿರ್ತಾರೆ, ಮಕ್ಕಳು ಹೇಳ್ತೀರಿ. ಅಂದರೆ BK ರೋಲ್ ಪ್ಲೇ ಮಾಡುವಂಥ ಮಕ್ಕಳು ಕೂಡ ಓಂ ಶಾಂತಿ ಅಂತ ಹೇಳ್ತೀರಿ. ಅಂದರ್ ಮೇ ಜೋ ಆತ್ಮ ಹೇ ವಹ ಕೇತಿ ಹೇ ಓಂ ಶಾಂತಿ. ಒಳಗಡೆಯಲ್ಲಿರುವ ಆತ್ಮ ಹೇಳ್ತದ ಏನಂತ, ನಾನು ಶಾಂತ ಸ್ವರೂಪ ಆತ್ಮ. ಅಂಡರ್ಲೈನ್ ಆತ್ಮ ಹೇಳ್ತದ ನಾನು ಶಾಂತ ಇದ್ದೀನಿ ಅಂತ. ಕ್ಯಾರೆಕ್ಟರ್ ಒಳಗಿನ ಕ್ಯಾರೆಕ್ಟರ್ ವಶಭೂತಾದಂತಹ ಹ್ಯೂಮನ್ ಮೈಂಡ್ ಹೇಳ್ತದ ನಾ ಅಶಾಂತ ಇದ್ದೀನಿ, ನನ್ನ ಮನಸ್ಸಿಗೆ ಬೇಜಾರಾಗಿದೆ, ನನಗೊಂದು ಸ್ವಲ್ಪ ದುಃಖ ಆಗಿದೆ, ನನಗೊಂದು ಸ್ವಲ್ಪ ಕೆಟ್ಟಾಗಿದೆ ಅಂತ. ಯಾಕೆಂದರೆ ಆತ್ಮ ಯಾವಾಗಲೂ ಶಾಂತಿದೆ, ಯಾವಾಗಲೂ ಪ್ಯೂರ್ ಇದೆ. ಅದಕ್ಕೆ ಆತ್ಮ ಹೇಳ್ತದ ನಾನು ಶಾಂತ ಸ್ವರೂಪ ಆತ್ಮ ಇದ್ದೀನಿ. ಪರಂತು ಆತ್ಮ ಈ ತೋ ಯಥಾರ್ಥ ರೀತಿ ಅಪ್ನೆ ಕೋ ಜಾನ್ತಿ ಹಿ ನಹಿ. ಓಂ ಶಾಂತಿ ಜಗತ್ತಿನ ಮನುಷ್ಯಾತ್ಮರು ಹೇಳ್ತಾರ, ಬಾಬನ ಮಕ್ಕಳು ಹೇಳ್ತಾರೆ. ಆದರೆ ಓಂ ಶಾಂತಿ ಯಥಾರ್ಥ ಅರ್ಥ ಇನ್ನೂ ಭಾಳ ಮಕ್ಕಳು ತಿಳ್ಕೊಂಡಿಲ್ಲಂತಾರೆ ಬಾಬಾ. ಬಾಬಾ ಕೋ ಜಾನ್ತಿ ಹೇ, ಬರೀ ತನ್ನನ್ನು ತಾನೂ ತಿಳ್ಕೊಂಡಿಲ್ಲ, ಶಿವ ಬಾಬನೂ ತಿಳ್ಕೊಂಡಿಲ್ಲ. ಭಲ್ ಪುಕಾರ್ತೆ ಹೇ ಪರಂತು ಬಾಬಾ ಕೇತೆ ಮೇ ಜೋ ಹೂँ ಜೈಸಾ ಹೂँ ಯಥಾರ್ಥ ರೀತಿ ಕೋಯಿ ನಹಿ ಜಾನ್ತೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಇನ್ನೂ ಆತ್ಮ ಏನನ್ನೋದೇ ತಿಳ್ಕೊಂಡಿಲ್ಲ. ಅರ್ಥಾತ್ ಆತ್ಮ ನಾ ಆತ್ಮ ಅಂತ ತಿಳ್ಕೊಂಡ್ವಿ, ಆದರೆ ಆತ್ಮ ಏನು ಅಲ್ಲ. ಬಾಬಾ ಹೇಳ್ತಾರೆ, ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಪರಿಚಯ ಕೇಳ್ತೀವಿ ನಾವು, ಇವರೊಬ್ಬರು ಇಂಜಿನಿಯರಿ ಅಂತ. ಇಂಜಿನಿಯರ್ ಹೌದು, ಆದರೆ ಅವ್ರು ಏನಲ್ಲ, ಅವರು ಡಾಕ್ಟರ್ ಅಲ್ಲ. ಇಂಜಿನಿಯರ್ ಹೌದು, ಆದರೆ ಅವರೊಬ್ಬ ರೈತ ಅಲ್ಲ ಅಂತ ಹೆಂಗೆ ಹೇಳ್ತೀವಿ, ಅವ್ರು ಇಂಜಿನಿಯರ್ ಅದಾರ. ಹಾಗೆ ನಾ ಆತ್ಮ ಇದ್ದೀನಿ, ಆದರೆ ಏನಲ್ಲ, ನಾ ವಿಚಾರ ಅಲ್ಲ, ನಾನು ಭಾವನಾನೂ ಅಲ್ಲ, ನನ್ನ ಶರೀರ ಅಲ್ಲ, ನಾನು ಪಾತ್ರ ಅಲ್ಲ, ನನ್ನ ಸಂಬಂಧ ಅಲ್ಲ, ನಾನು ವಸ್ತು ಅಲ್ಲ, ನಾ ಈ ಲೋಕದ ಯಾವುದೇ ಕಣ್ಣಿಗೆ ಕಾಣುವ ಸ್ಥೂಲ ವಸ್ತು ನಾನಲ್ಲ, ನಾನು ಕರ್ತಾನೂ ಅಲ್ಲ, ನಾನು ಭೋಗ್ತಾನೂ ಅಲ್ಲ, ನಾನು ನಿರಾಕಾರ ಅಚಲ್ ಅಡೋಲ್ ಶಾಂತ್ ಸ್ವರೂಪ ಆತ್ಮ ಇದ್ದೀನಿ ಅನ್ನುವ ಸತ್ಯವನ್ನು ತಿಳ್ಕೊಂಡಿರ್ಬೋದು. ಅನುಭವ ಇದೆಯಲ್ಲ, ಇದು ಭಾಳ ಜನ ಮಾಡಿಲ್ಲಂತಾರೆ ಬಾಬಾ. ಅದಕ್ಕೆ ಅಷ್ಟೇ ಅಲ್ಲ, ಬಾಬಾ ಹೇಳ್ತಾರೆ, ನಾ ಏನಿದ್ದೀನಿ, ಹೇಗಿದ್ದೀನಿ ಅನ್ನುವ ಯಥಾರ್ಥವಾಗಿ ನನಗೂ ಕೂಡ ಅನೇಕರು ತಿಳ್ಕೊಂಡಿಲ್ಲಂತಾರೆ ಬಾಬಾ. ಈ ಬ್ರಹ್ಮಬಾಬನೂ ತಿಳಿದಿರಲಿಲ್ಲ. ನಂತರ ಬಾಬಾ ತಿಳಿಸಿದ ಮೇಲೆ ಬ್ರಹ್ಮ ಬಾಬಾರವರು ತಿಳ್ಕೊಂಡ್ರು ತಾವು ಏನದಾರ ಮತ್ತು ಶಿವಬಾಬಾ ನಿಜವಾಗಿಯೂ ಏನದಾರ, ಯಾರದಾರ ಅನ್ನೋದು ತಿಳ್ಕೊಂಡ್ರು. ತುಮ್ ಬಚ್ಚೋं को यह जरूर समझाना है कि अभी बाबा आया हुआ है, सबको वापस ले जाने. ಮಕ್ಕಳೇ, ಈಗ ನೀವು ಎಲ್ಲರಿಗೂ ಈ ಮಾತನ್ನು ತಿಳಿಸ್ಬೇಕಾಗಿದೆ. ಇದು ಜಗತ್ತಿನ
ಅಂತಾಗೋದಿದೆ. ಬಾಬಾ ಬಂದಿದ್ದಾರೆ ವಾಪಸ್ ಕರ್ಕೊಂಡು ಹೋಗೋದಕ್ಕಾಗಿ. ಮೊದಲು ತಿಳಿಸ್ಬೇಕಾಗಿದೆ ಬುದ್ಧಿಯ ಮೂಲಕ ಈ ಮನಸ್ಸಿಗೆ, ಈ ಮನಸ್ಸು ತಿಳ್ಕೊಂಡಿದೆ ಈ ಜಗತ್ತು ಸತ್ಯ, ಈ ಜಗತ್ತು ನಿರಂತರ ಇದೆ, ನಾನೂ ಸಹ ನಿರಂತರ ಇರ್ತೀನಿ ಅನ್ನುವಂಥದ್ದು ಇದಕ್ಕೆ ತಿಳಿಸ್ಬೇಕಾಗಿದೆ ಮನಸ್ಸಿಗೆ, ಮನಸ್ಸಿನ ವಿಚಾರಗಳಿಗೆ. ನಾನು ಆತ್ಮ ಇದ್ದೀನಿ, ಬಾಬಾ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರಂತ. ನಂತರ ಮನುಷ್ಯಾತ್ಮರಿಗೂ ಕೂಡ ಅವರ ಮನಸ್ಸಿಗೂ ಈ ಮಾತನ್ನು ತಿಳಿಸ್ಬೇಕಾಗಿದೆ, ಬಾಬಾ ಬಂದಿದ್ದಾರೆ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗೋದಕ್ಕಾಗಿ. ಸ ಪುಕಾರೆ ಹೇ ಪತಿತ್ ಪಾವನ್ आओ ಇಸ್ ಚೀಚಿ ದುನಿಯಾ ಸೆ ಹಮ್ಕೋ ಪಾವನ್ ದುನಿಯಾ ಮೇ ಲೇ ಚಲೋ. ಎಲ್ಲರೂ ಕೂಗ್ತಿದ್ದಾರೆ, ಹೇ ಭಗವಂತ, ಹೇ ಪತಿತ್ ಪಾವನ, ಬರ್ರಿ ಬಂದು ಈ ಚೀಚಿ ಜಗತ್ತಿನಿಂದ ನಮ್ಮನ್ನು ಪಾರ್ ಮಾಡಿ ಕರ್ಕೊಂಡು ಹೋಗ್ರಿ ಅಂತ. ತುಮ್ ಬಚ್ಚೆ ಜಾನ್ತೆ ಹೋ ಪಾವನ್ ದುನಿಯಾ ಹೇ ದೋ ಮುಕ್ತಿ ಅವ್ರ ಜೀವನ್ ಮುಕ್ತಿ. ಮಕ್ಕಳು ನೀವು ತಿಳ್ಕೊಂಡಿದ್ದೀರಿ, ಪಾವನ ಜಗತ್ತು ಎರಡಿವೆ, ಒಂದು ಮುಕ್ತಿ, ಇನ್ನೊಂದು ಜೀವನ್ ಮುಕ್ತಿ. ಸಬ್ಕಿ ಆತ್ಮಯೇ ಪವಿತ್ರ ಬನ್ ಮುಕ್ತಿ ಧಾಮ್ ಚಲಿ ಜಾಯೇಗಿ, ಯೇ ಹೇ ದುಃಖ ಧಾಮ್ ವಿನಾಶ್ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ, ಆಗ ಈ ದುಃಖದ ಧಾಮ್ ಅರ್ಥಾತ್ ದುಃಖದ ವಿಷಯ ಏನು ಬುದ್ಧಿಯಲ್ಲಿ ಮೈಂಡಲ್ಲಿ ತುಂಬಿದೆ ಇದು ಒಂದಿನ ಸಮಾಪ್ತ ಆಗಿ ಹೋಗ್ತದೆ. ಜಿತ್ನಾ ಯೋಗ್ ಉತನಾ ಫಲ್ ಮಿಲೇಗಾ, ಮೂಲ ಬಾತ್ ಹೇ ಚಲ್ತೆ ಫಿರ್ತೆ ಜಿತ್ನಾ ಹೋ ಸಕೆ ಯಾದ್ ಮೇ ರೆಹನಾ. ಬಾಬಾ ಹೇಳ್ತಾರೆ, ಎಷ್ಟು ಯೋಗದಲ್ಲಿ ಇರ್ತೀರಿ, ಸ್ಮೃತಿಯಲ್ಲಿ ಇರ್ತೀರಿ, ಬಾಬನ ಸ್ಮೃತಿಯಲ್ಲಿ, ತಮ್ಮ ಆತ್ಮದ ಸತ್ಯ ಸ್ಮೃತಿಯಲ್ಲಿ, ಅಷ್ಟು ನಿಮಗೆ ಫಲ ಸಿಗ್ತದೆ. ಅಂದರೆ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಬಾಬಾ ನೆನಪಲ್ಲಿ ನಿರಂತರ ಇರುವ ಫಲ ಸಿಗ್ತದೆ. ಮೂಲ ಮಾತಾಗಿದೆ, ನಡೀತಾ ತಿರುಗಾಡ್ತಾ ಮಾತಾಡ್ತಾ ಕರ್ಮ ಮಾಡ್ತಾ ಎಷ್ಟು ಸಾಧ್ಯ ಅಷ್ಟು ತಂದೆ ನೆನಪಲ್ಲಿ ಇರುವಂಥದ್ದು. अपने सिर से भोजा उतारना सिर्फ याद चाहिए और कोई तकलीफ बाबा नहीं देते. ಮಕ್ಕಳೇ, ನಿಮ್ಮ ತಲೆಯ ಮೇಲಿನ ಯಾವ ಹೊರೆ ಇದೆಯಲ್ಲ, ಯಾವ ಸ್ಮೃತಿಗಳಿವೆಯಲ್ಲ, ಯಾವ ನೆನಪುಗಳು ಡ್ರಾಮಾದ ಮಾತುಗಳು ತುಂಬಿದೆಯಲ್ಲ, ಅದು ಪಾಪದ ಮಾತು, ಭಾರ, ಹೊರೆ, ಅದನ್ನು ಇಳಿಸ್ಕೊಡ್ರಿ. ಕೇವಲ ಬಾಬಾ ಹೇಳ್ತಾರೆ ನೆನಪು ಮಾಡ್ರಿ. ಬಾಬಾ ಬೇರೆ ಯಾವ ಕಷ್ಟಗಳನ್ನು ಮಕ್ಕಳಿಗೆ ಕೊಡೋದಿಲ್ಲ. जानते हैं आधा कल्प से बच्चों ने तकलीफ देखी है, इसीलिए अभी आया हूँ तुमको सहज रास्ता बताने वर्षा लेने का. ಬಾಬಾ ಗೊತ್ತಿದೆ, ಬಾಬಾ ನೋಡಿದ್ದಾರೆ, ಅರ್ಧ ಕಲ್ಪದಿಂದ ನನ್ನ ಮಕ್ಕಳು ಬಹಳ ಕಷ್ಟವನ್ನು ಅನುಭವ ಮಾಡಿದ್ದಾರೆ, ಅದಕ್ಕೆ ಸಹಜ ಮಾರ್ಗವನ್ನು ತಿಳಿಸ್ಬೇಕು ಅಂತ ಬಾಬಾ ಬಂದಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಕೇವಲ ನನ್ನ ನೆನಪನ್ನು ಮಾಡ್ರಿ ಅಂತ. भले याद तो आगे भी करते थे परंतु कोई ज्ञान नहीं था ना. अभी बाबा ने ज्ञान दिया है कि इस रीति मुझे याद करने से तुम्हारे विकर्म विनाश होंगे. ಬಾಬಾ ಇದನ್ನು ನೆನಪಿಸ್ತಾರೆ, ಮಕ್ಕಳೇ ಭಕ್ತಿಯಲ್ಲಿ ನೀವು ನನಗೆ ಭಾಳ ನೆನಪು ಮಾಡಿರಿ, ನೆನಪು ಮಾಡಿದರೂ ಕೂಡ ನಿಮ್ಮ ವಿಕರ್ಮ ವಿನಾಶ ಆಗಲಿಲ್ಲ. ಅದಕ್ಕೆ ನಾನು ಯಥಾರ್ಥವಾದ ನೆನಪು ಮಾಡುವ ರೀತಿಯನ್ನು ಕಲಿಸ್ಕೊಡ್ತೀನಿ. ಈ ರೀತಿ ನೆನಪು ಮಾಡೋದ್ರಿಂದ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. आत्मा को अब बाबा कहते हैं सिर्फ माँ में कम याद करो तो तुम्हारे विकर्म विनाश होंगे. ಎಲ್ಲ ಆತ್ಮರಿಗೆ ಆತ್ಮನಿಗಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಕೇವಲ ನನ್ನನ್ನು ನಿರಂತರ ನೆನಪು ಮಾಡ್ರಿ ಅಂತ. ನಿರಂತರ ಅಂದರೆ ನಿರಂತರ ಈ ನೆನಪು ಮಾಡ್ರಿ, ಇದು ಡ್ರಾಮಾ, ಇದು ಆ್ಯಕ್ಟಿಂಗ್, ಇಲ್ಲಿ ಸೀನ್ ರಿಪೀಟ್ ಆಗ್ತಾ ಇದೆ, ನಥಿಂಗ್ ನ್ಯೂ ಅನ್ನುವಂಥದ್ದು ನಿರಂತರ ನೆನಪಿರಲಿ. ನಿರಂತರ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಿರುವ, ಡ್ರಾಮಾದೊಳಗೆ ಸಾಕ್ಷಿಯಾಗಿ ನೋಡ್ತಾ ಇರುವಂತಹ ಆತ್ಮ ಇದೇನನ್ನೋದು ಸದಾ ನೆನಪಿರಲಿ ಅಂತಾರೆ ಬಾಬಾ. ತೋ ಆಗ ವಿಕರ್ಮಗಳು ವಿನಾಶ ಆಗ್ತದ, ಖುಷಿನೂ ನಿಮಗಾಗ್ತದ. ಯಹ ಏಕ್ ಅಂತಿಮ್ ಜನಮ್ ಪವಿತ್ರ ಬನ್ನೆ ಸೆ ಹಮ್ ಪವಿತ್ರ ದುನಿಯಾಕ್ಕೆ ಮಾಲಿಕ್ ಬನೆಂಗೆ. ಇದೊಂದು ಜನ್ಮ ನೀವು ಪವಿತ್ರರಾದ್ರಿ ಅಂತಂದರೆ, ಎಲ್ಲ ಡ್ರಾಮಾದ ಸ್ಮೃತಿಯಿಂದ ಡಿಟ್ಯಾಚ್ ಆಗಿ ನಿಮ್ಮ ಮೂಲ ಸ್ಥಿತಿಗೆ ಬಂದ್ರಿ, ಅರ್ಥಾತ್ ಪವಿತ್ರ ಆದ್ರಿ ಅಂತಂದರೆ ಪವಿತ್ರ ಜಗತ್ತಿಗೆ ಮಾಲೀಕ್ ಆಗ್ತೀರಿ. ತೋ ಕ್ಯೂ ನ ಪವಿತ್ರ ಬನೆ ಅಂದಮೇಲೆ ಯಾಕೆ ನಾನು ಪವಿತ್ರ ಆಗಬಾರ್ದು? हम एक बाबा के बच्चे ब्रह्मा कुमार कुमारी है, फिर भी वह जिस्मानी वृत्ति बदलने में टाइम लगता है. ನಾವು ಒಬ್ಬ ಭಗವಂತನ ಮಕ್ಕಳು ಬ್ರಹ್ಮಕುಮಾರ್ ಕುಮಾರಿ ಇದ್ದೀವಿ, ಆದರೂ ಸಹ ಆ ಜಿಸ್ಮಾನಿ ವೃತ್ತಿ ಅರ್ಥಾತ್ ನಾವು ಒಬ್ಬ ನಿರಾಕಾರ ಶಿವಬಾಬನ ಮಗು, ನಾನು ಆತ್ಮ ಇದ್ದೀನಿ, ರೋಲ್ ಕ್ಯಾರೆಕ್ಟರ್ ಒಳಗೆ ನಮಗೆ ಮದರ್ ಅದಾರ, ಫಾದರ್ ಅದಾರ, ನಮಗೆ ಬ್ರದರ್ ಅದಾರ, ಅವರು ಆತ್ಮನೇ ಅದಾರ, ಶಿವಬಾಬನ ಮಗುನೇ ಅದಾರ ಅನ್ನುವಂಥದ್ದು ಈ ವೃತ್ತಿ ಬರಲಿಕ್ಕೆ, ಅಥವಾ ನಮ್ಮವ್ವ ನಮ್ಮಪ್ಪ ನನ್ನ ಮಗಳು ಮಗ ಅನ್ನುವ ವೃತ್ತಿ ಬದಲಾಗಲಿಕ್ಕೆ ಮಕ್ಕಳಿಗೆ ಟೈಮ್ ಹಿಡಿತಾ ಇದೆ ಅಂತಾರೆ ಬಾಬಾ. ಧೀರೆ ಧೀರೆ ಪಿಚಾಡಿ ಮೇ ಕರ್ಮಾತೀತ ಅವಸ್ಥಾ ಹೋನಿ ಹೇ. ನಿಧಾನವಾಗಿ ಅಂತಿಮದವರೆಗೆ ಈ ಒಂದು ಅಭ್ಯಾಸ ಆಗ್ತದ,
ಈ ಸತ್ಯ ಮನಸ್ಸಿಗೆ ಸ್ವೀಕಾರ ಆಗ್ತದ. ಇಲ್ಲಿರೋದೆಲ್ಲ ನಾನು ಆತ್ಮ ಪ್ರೊಜೆಕ್ಟರಿಂದ ಏನು ಪ್ರೊಜೆಕ್ಷನ್, ಏನು ಕ್ಯಾರೆಕ್ಟರ್ ಇಷ್ಟೆಲ್ಲ ಅದಾವ, ಇದು ನನ್ನ ಮನಸ್ಸಿನ ರಚನೆ ಅದ. ಇದು ನನ್ನ ಮೈಂಡ್ ಒಳಗಿನ ಸಂಕಲ್ಪಗಳ ರಚನೆ ಇದಾಗಿದೆ. ಅದಕ್ಕೆ ಈ ರೀತಿ ಅದೆಲ್ಲ ಬೇರೆಯವರ ಕ್ಯಾರೆಕ್ಟರ್ ಒಳಗೆ ಕಾಣಿಸ್ತಾ ಇದೆ. ಕ್ಯಾರೆಕ್ಟರ್ ಸತ್ಯ ಅಲ್ಲ, ಕ್ಯಾರೆಕ್ಟರ್ ಶವ ಸಮಾನ ಇದೆ. ರೆಡಿಮೇಡ್ ಬನಿ ಬನಾಯಿ ನಾಟಕದ ಕ್ಯಾರೆಕ್ಟರ್ ಇವೆ. ಇದು ಯಾವುದೂ ಸತ್ಯ ಅಲ್ಲ. ಕೇವಲ ಅವರೊಳಗಿರುವ ಆತ್ಮ ಮತ್ತು ನಾ ಆತ್ಮ ಮಾತ್ರ ಸತ್ಯ, ಬಾಬಾ ಮಾತ್ರ ಸತ್ಯ ಅನ್ನುವ ಈ ಸತ್ಯ ವಿಚಾರ ನಿಧಾನವಾಗಿ ಗೊತ್ತಾಗ್ತದೆ ಕೆಲವರಿಗೆ. ಆಗ कर्मातीत स्थिति ಬರ್ತದಂತಾರೆ ಬಾಬಾ. ಈ ಸಮಯ ಕಿಸ್ಕಿ कर्मातीत ಅವಸ್ಥಾ ಹೋನಾ ಅಸಂಭವ ಹೇ. ಈ ಸಮಯದಲ್ಲಂತೂ ಯಾರ್ದು कर्मातीत ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳೋದು ಅಸಂಭವ ಅಂತಾರೆ ಬಾಬಾ. कर्मातीत अवस्था हो जाए फिर तो ये शरीर भी न रहे, इनको छोड़ना पड़ेगा. ಬಾಬಾ ಹೇಳಿದ್ದು ಇದು ಸಾಕಾರ ಮುರಳಿ. ಸಾಕಾರ ಮುರಳಿ ಅರ್ಥಾತ್ ಬ್ರಹ್ಮ ಬಾಬಾ ಇರುವಾಗಿನ ಮುರಳಿ. ಅರ್ಥಾತ್ ಬ್ರಹ್ಮ ಬಾಬಾ ಇನ್ನೂ ಬ್ರಹ್ಮ ಬಾಬನ ಏಜ್ ಇನ್ನೂ ಯಾವಾಗ ಚಿಕ್ಕದಿತ್ತು, ಅಂದರೆ ಬ್ರಹ್ಮ ಬಾಬಾ ರೋಲ್ ಶುರುವಲ್ಲಿ ಬಾಬಾ ಇಂಥ ಒಂದು ಮಹಾವಾಕ್ಯ ನುಡಿಸಿದ್ರು. ಆದರೆ ಬಾಬಾ ಅಂತಾರೆ, ಇದನ್ನೂ ಕ್ಲಿಯರ್ ಮಾಡ್ತಾರೆ, कर्मातीत ಸ್ಥಿತಿ ಒಂದು ವೇಳೆ ಹೊಂದಿದ್ರಿ ಅಂದರೆ ನೀವು ಶರೀರ ಬಿಡಬೇಕಾಗ್ತದ. ಈ ಬ್ರಹ್ಮ ಬಾಬಾ ಪ್ರಕಾಶ್ಮಣಿ ದಾದೀಜಿಯವರು, ಮಮ್ಮಾರವರು ಕೂಡ ಅನೇಕ ಗುಲ್ಜಾರ್ ದಾದೀಜಿಯವರೆಲ್ಲ ಶರೀರ ಬಿಟ್ಟರು. ಯಾಕೆ ಶರೀರ ಬಿಟ್ಟರು ಅಂತಂದರೆ ಅವರು ಆ ಒಂದು ಸಂಪೂರ್ಣ कर्मातीत ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಂಡ್ರು. ಬಾಬಾ ಹೇಳ್ತಾರೆ, ಇದು कर्मातीत ಸ್ಥಿತಿ ಹೊಂದೋದು ಬಹಳ ಕಠಿಣ ಇದೆ. ಆದರೆ ಹೊಂದ್ಬಿಟ್ರಿ, ಆ ಸ್ಥಿತಿ ಪ್ರಾಪ್ತ ಮಾಡ್ಕೊಂಡ್ರಿ ಅಂತಂದರೆ ಶರೀರದಲ್ಲಿ ಇರುವುದಿಲ್ಲ ಅಂತಾರೆ ಬಾಬಾ. ಅದಕ್ಕಾಗಿ ದಾದೀಜಿಯವರು ತಮ್ಮ ಸಂಪೂರ್ಣ ಅವಸ್ಥೆ, ತಮ್ಮ ಬಾಪ್ ಸಮಾನ ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಂಡಿರುವ ಕಾರಣದಿಂದಲೇ ದೇಹದಲ್ಲಿದ್ದು ಕೂಡ ಎಲ್ಲದರಿಂದ ಡಿಟ್ಯಾಚ್ ಆಗಿರ್ತಿದ್ರು. ಕೊನೆಗೆ ದೇಹದಿಂದಲೂ ಕೂಡ ಕಂಪ್ಲೀಟ್ ನ್ಯಾರ ಆಗಿ ಶರೀರವನ್ನು ಬಿಟ್ಟು ಅವರು ಸಂಪೂರ್ಣತೆಯನ್ನು ಪ್ರಾಪ್ತ ಮಾಡಿಕೊಂಡ್ರು. ಸೊ ಇನ್ಕೋ ಛೋಡ್ನಾ ಪಡೆ, ಶರೀರ ಬಿಡಬೇಕಾಗ್ತದೆ. कर्मातीत ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಂಡ್ರಿ ಅಂದರೆ ಲಡಾಯಿ ಲಗ ಜಾಯೆ ಏಕ್ ಬಾಬಾ ಕಿ ಹಿ ಯಾದ್ ರಹೆ, ಇಸ್ಮೇ ಮೆಹನತ್ ಹೇ. ಒಂದು ವೇಳೆ ಕಂಪ್ಲೀಟ್ कर्मातीत ಅವಸ್ಥಾ ಬಂತು ಅಂತಂದರೆ ಯುದ್ಧ ಶುರು ಆಗ್ತದಂತಾರೆ ಬಾಬಾ. ತೋ ಅದಕ್ಕಾಗಿ ಇದ್ರಾಗ ಪರಿಶ್ರಮ ಇದೆ. कर्मातीत ಅವಸ್ಥಾ ಅಂದರೆ ಯಾವಾಗ ಆತ್ಮ ಅಕರ್ತ ಅನ್ನುವ ಸತ್ಯದಲ್ಲಿ, ಅಂದರೆ ಈ ಮೈಂಡ್ನ ಕರ್ತಾ ಇದ್ದೀನಿ, ಕರ್ಮ ಡ್ರಾಮಾದ ಮೂಲಕ ನಡೀತಾ ಇದೆ, ಕರನ್ ಕರಾವನ್ ಹಾರ್ ಬಾಬಾ ಕುಳಿತು ಕರ್ಮ ಮಾಡಿಸ್ತಿದ್ದಾರೆ, ನಾ ಕೇವಲ ಇದನ್ನು ನೋಡುವಂಥ ಸಾಕ್ಷಿ ದೃಷ್ಟ ಇದೀನಿ ಅನ್ನುವ ಸತ್ಯ ಯಾವಾಗ ಅನುಭವ ಆಗ್ತದೋ ಮೈಂಡ್ ಒಳಗೆ ಶುದ್ಧ ವಿಚಾರಗಳ ಮಧ್ಯದಲ್ಲಿ ಯುದ್ಧ ಶುರುವಾಗ್ತದೆ. ಯುದ್ಧ ಅಂದರೆ ಸ್ಥೂಲ ಯುದ್ಧ ಅಲ್ಲ, ಸೂಕ್ಷ್ಮ ಯುದ್ಧ. ಯುದ್ಧದಲ್ಲಿ ವಿಜಯ ಆಗ್ತೀರಿ. ಇದೇ ಪರಿಶ್ರಮ ಇದೆ ಅಂತಾರೆ ಬಾಬಾ. ಅಚ್ಚಾ, ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ಸಾಕ್ಷಿ ಹೋ ಅಪ್ನೆ ಕೋ ದೇಖ್ನಾ ಹೇ कि हम कहाँ तक पुरुषार्थ करते हैं. ಸಾಕ್ಷಿಯಾಗಿ ತಮ್ಮನ್ನು ನೋಡ್ಕೋಬೇಕಾಗಿದೆ, ನಾವು ಎಲ್ಲಿವರೆಗೆ ಎಷ್ಟು ಪುರುಷಾರ್ಥವನ್ನು ಮಾಡ್ತೀವಿ ಅಂತ. ಚಲ್ತೆ ಫಿರ್ತೆ ಕರ್ಮ ಕರ್ತೆ ಕಿತ್ನಾ ಸಮಯ ಬಾಬಾ ಕಿ ಯಾದ್ ಮೇ ರೆಹತೆ ಹೇ. ನಡೀತಾ ತಿರುಗಾಡ್ತಾ ಎಷ್ಟು ಸಮಯ ನಾವು ಬಾಬಾರ ನೆನಪಲ್ಲಿರ್ತೀವಿ ಅಂತ ನೋಡ್ಕೊಡ್ರಿ. ಅಂಡರ್ಲೈನ್, ಸಾಕ್ಷಿಯಾಗಿ ತಮಗೆ ನೋಡ್ಕೊಡ್ರಿ. ಸಾಕ್ಷಿ ಅಂತಂದರೆ ಹೇಗೆ ಫಿಲ್ಮ್ ಶೂಟಿಂಗ್ ಆಗಿದೆ, ಥಿಯೇಟರ್ನಲ್ಲಿ ಫಿಲಮ್ ಶೋ ಪ್ಲೇ ಆಗ್ತಾ ಇದೆ, ಅದರಲ್ಲಿ ನಾನು ಆಡಿಯನ್ಸ್ ಶೀಟ್ ಮೇಲೆ ಕೂತ್ಕೊಂಡಿದ್ದೀನಿ. ಈಗ ನಾಟಕ ನೋಡ್ತಿದ್ದೀನಿ. ನಾಟಕ ನೋಡ್ತಾ ಎಂದಿಗೂ ಈ ಥರ ನನ್ನ ಕಡೆಯಿಂದ ಸಾಧ್ಯ ಇಲ್ಲ, ಹೀರೋ ಈ ಥರ ಮಾತಾಡೋದ್ರ ಬದಲಾಗಿ ಹೀಗೆ ಮಾಡಿದ್ರೆ ಹೆಂಗೆ, ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಹೆಂಗೆ ಅಂತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಶೂಟಿಂಗ್ ಆಗಿಬಿಟ್ಟಿದೆ, ಆದಂಥದ್ದೇ ವಾಪಸ್ ರಿಪ್ಲೇ ಆಗ್ತಾ ಇದೆ. ಆಡಿಯನ್ಸ್ ಕೈಯಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು ಫಿಲ್ಮನ್ನು. ಫಿಲ್ಮ್ ಒಳಗೇನೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ವಿಶ್ವ ನಾಟಕ ಮಾಡಲ್ಪಟ್ಟದ್ದಿದೆ. ಇಲ್ಲಿ ಕರನ್ ಕರಾವನ್ ಹಾರ್ ಬಾಬಾ ಅದಾರ. ನಾ ಏನೂ ಮಾಡುವಂಥದ್ದಿಲ್ಲ, ಕೇವಲ ಜ್ಞಾನದಿಂದ ತಿಳ್ಕೊಳ್ಳುವಂಥದ್ದಿದೆ. ಅದಕ್ಕಾಗಿ ಈ ನಾಟಕವನ್ನು ಕೇವಲ ನಾನು ಸಾಕ್ಷಿಯಾಗಿ ನೋಡ್ತೀನಿ. ಎಲ್ಲಿವರೆಗೆ ಪುರುಷಾರ್ಥ ಮಾಡ್ತಾ ಇದ್ದೀನಿ ಅಂತ ನೋಡ್ರಿ. ಕೇವಲ ಪುರುಷಾರ್ಥ ಯಾವ ಮಟ್ಟದಲ್ಲಿ ಬಂದಿದೆ, ಮೈಂಡ್ ಎಷ್ಟು ಯಾವ ಲೆವೆಲ್ನಾಗಿದೆ, ಅಂದರೆ ಮನಸ್ಸು ಎಷ್ಟು ಸತೋಪ್ರಧಾನತೆ ಕಡೆಗೆ ಬರ್ತಾ ಇದೆ ಅಂತ ನೋಡ್ರಿ ಅಂತಾರೆ ಬಾಬಾ. ಚಲ್ತೆ ಫಿರ್ತೆ ಕರ್ಮ ಕರ್ತೆ ಕಿತ್ನಾ ಸಮಯ ಬಾಬಾ ಕಿ ಯಾದ್ ಮೇ ರೆಹತೆ. ಇದನ್ನು ನೋಡ್ರಿ. ನಡೀತಾ ತಿರುಗಾಡ್ತಾ ಕರ್ಮ ಮಾಡ್ತಾ ನಾನು ಬಾಬಾ ನೆನಪಲ್ಲಿ ಎಷ್ಟು ಸಮಯ ಇರ್ತೀನಿ ಅನ್ನೋಂಥ
ಅಬ್ಸರ್ವ್ ಮಾಡಬೇಕು ಸಾಕ್ಷಿಯಾಗಿ. ಸೆಕೆಂಡ್ ಪಾಯಿಂಟ್, ಇಸ್ ಶರೀರ ಸೆ ಕಭಿ ಭಿ ತಂಗ್ ನಹೀ ಹೋನಾ. ಈ ಶರೀರದಿಂದ ಎಂದು ನಿಮಗೆ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಬೇಡ್ರಿ. ಈ ಆರಾಮ್ ಒಂದು ಕಡೆ ಶರೀರದ ಒಂದು ಭಾಗದಲ್ಲಿ ತೊಂದರೆ ಇದೆ, ಅದರಿಂದ ಹೊರಗೆ ಬಂದೀನಿ ಅನ್ನೋದ್ರಾಗ ಶರೀರದ ಇನ್ನೊಂದು ತ್ರಾಸ ಶುರುವಾಗ್ತದೆ, ನಂದು ಮುಗ್ದದ ಅನ್ನೋದ್ರೊಳಗೆ ಇನ್ನೊಬ್ರದ್ದು ಶುರು ಆಗ್ತದೆ, ಮನೆ ಫ್ಯಾಮ್ಲಿಯವ್ರದ್ದು. ಸೊ ಈ ಶರೀರದ ಕಾಲಾಗ ಎಷ್ಟಪ್ಪ ಹಲ್ಲು ನೋವು ಅನ್ನೋದ್ರ, ತಲೆನೋವು ಅನ್ನೋದ್ರ, ಸೊಂಟ ನೋವು ಅದು ಅನ್ನೋದ್ರ, ಕಾಲು ನೋವು ಅದು ಅನ್ನೋದ್ರಾಗ ಹೊಟ್ಟೆ ನೋವು. ಬಾಬಾ ಹೇಳ್ತಾರ, ಡ್ರಾಮಾದಲ್ಲಿ ಕ್ಯಾರೆಕ್ಟರ್ ಒಳಗೆ ಶರೀರದ್ದು ಯಾವಾಗ ಯಾವ ಪೇನಿನ ಅನುಭವ ಮಾಡಿಸ್ಬೇಕಾಗಿದೆ ಡ್ರಾಮಕ್ಕೆ ಅದು ಮಾಡಿಸ್ತದೆ. ಆದ್ರೆ ಆ ಪೇನ್ ಕೇವಲ 1 ಸೆಕೆಂಡಿಂದ ಇರ್ತದ. ಆ ಸೆಕೆಂಡ್ ಕೇವಲ ಸಾಕ್ಷಿಯಾಗಿ ಪಾಸ್ ಮಾಡಬೇಕಾಗಿದೆ, ಕ್ಯಾರೆಕ್ಟರ್ ಪಾಸ್ ಮಾಡ್ತದ. ಆದರೆ ಈ ಮೈಂಡ್ ತಿಳ್ಕೊಳ್ತದ ಪೇನ್ ನನಗಾಗಿದೆ, ಶರೀರ ನಂದು, ಪೇನ್ ನನಗಾಗ್ತಾ ಇದೆ ಅಂತ. ಅಂದಮೇಲೆ ಬಾಬಾ ಹೇಳ್ತಾರ, ಈ ಥರ ತಿಳ್ಕೊಳ್ಳೋದ್ರಿಂದ ಭಾಳ ಬೇಜಾರಾಗಿಬಿಡ್ತದ. ಹೆಂಗಪ್ಪ ನನಗಿಷ್ಟು ತ್ರಾಸ ಅಂದ್ರ ಅಂಥೇಳಿ. ಅದಕ್ಕೆ ಶರೀರದಿಂದ ಎಂದೂ ಬೇಜಾರಾಗಬೇಡ್ರಿ. ಇಸ್ ಶರೀರ ಮೇ ಹಿ ಜೀ ಕರ್ಕೆ ಬಾಬಾ ಸೆ ವರ್ಷ ಪಾನಾ ಹೇ ಅಂಡರ್ಲೈನ್. ಇದೇ ಶರೀರದಲ್ಲಿ ಜೀವಂತಿರುವಾಗಲೇ ತಂದೆಯಿಂದ ಪೂರಾ ಆಸ್ತಿ, ಬಾಬನ ಆಸ್ತಿ ಏನು? ಪೂರ್ಣ ಆತ್ಮಾಭಿಮಾನ ಸ್ಥಿತಿ, ಪೂರ್ಣ ಬಾಪ್ ಸಮಾನ ಸ್ಥಿತಿ, ಹೈಯರ್ ಕಾನ್ಷಿಯಸ್ ಇದೆಯಲ್ಲ, ಈ ಆಸ್ತಿ ಈಗ ಪಡ್ಕೋಬೇಕು. ಸ್ವರ್ಗವಾಸಿ ಬನ್ನೆ ಕೆ ಲಿಯೆ ಇಸ್ ಲೈಫ್ ಮೇ ಪೂರಿ ಸ್ಟಡಿ ಕರ್ನಿ ಹೇ. ಅಂಡರ್ಲೈನ್, ಸ್ವರ್ಗವಾಸಿ. ಸ್ವರ್ಗ ಅಂದರೆ ಸಂಪೂರ್ಣ ಪ್ರೇಮ್, ಸಂಪೂರ್ಣ ಏಕತೆ, ಸಂಪೂರ್ಣ ಶಾಂತಿ, ಸಂಪೂರ್ಣ ಸುಖ. ಇದು ಇಲ್ಲೇ ಮೈಂಡ್ ಅನುಭವ ಮಾಡಬೇಕಿದೆ, ಮೈಂಡ್ ಸ್ವೀಕಾರ ಮಾಡಬೇಕಾಗಿದೆ. ನಾ ಆತ್ಮ ಮನಸ್ಸು ತಿಳ್ಕೊಬೇಕಿದೆ, ನಾ ಆತ್ಮ ಸಂಪೂರ್ಣ ಶಾಂತಿ ಇದ್ದೀನಿ, ನಾ ಆತ್ಮ ಸಂಪೂರ್ಣ ಪವಿತ್ರ ಇದ್ದೀನಿ, ನಾನು ಸಂಪೂರ್ಣ ಏಕರಸ್ ಇದ್ದೀನಿ, ನಾ ಆತ್ಮ ಪರಿಪೂರ್ಣ ಇದ್ದೀನಿ ಅನ್ನುವ ಸತ್ಯ ಈ ಮನಸ್ಸಿಗೆ ಮನವರಿಕೆಯಾಗಿ ಈ ಮನಸ್ಸು ಮೊದಲಿನ ಹಾಗೆ ಸತೋಪ್ರಧಾನ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳೋದೇ ಸ್ವರ್ಗವಾಸಿ ಆಗೋದು ಮೈಂಡ್ ಒಳಗೆ. ಅದಕ್ಕೆ ಬಾಬಾ ಅಂತಾರ, ಸ್ವರ್ಗವಾಸಿ ಆಗೋ ಸಲುವಾಗಿ ಇದೇ ಜೀವನದಲ್ಲೇ ಸ್ಟಡಿ ಮಾಡಿರಿ. ಬಾಬನ ವಿದ್ಯೆಯಿಂದನೇ ನಾವು ಸ್ವರ್ಗವಾಸಿಯ ಮೂಲ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ. ಬಾಬಾ ನಿನ್ನೆ ಮುರಳಿಯಲ್ಲೂ ಹೇಳಿದಾರ, ಜ್ಞಾನದಿಂದ ಸಮಜ್, ಈ ಜ್ಞಾನದಿಂದ ತಿಳುವಳಿಕೆ ಹೆಚ್ಚಾಗ್ತದ. ಇದು ಆ್ಯಕ್ಚುಲಿ ನೋಟ್ಬುಕ್ನಲ್ಲಿ ಬರ್ಕೊಳ್ಳೋದು ಬಾಯ್ಪಾಟ್ ಮಾಡುವಂಥ ನಾಲೆಜ್ ಅಲ್ಲಿದು. ಈ ಬೇರೆಯವ್ರಿಗೆ ಬರೀ ನಾ ಬಾಯ್ಪಾಟ್ ಮಾಡಿ ಹೇಳ್ತೀನಿ ಅನ್ನುವಂಥ ನಾಲೆಜ್ ಅಲ್ಲ. ಸಮಜ್ ಅಂದ್ರೆ ಬಾಬಾ ಸಮಜ್ ಉಠಾನಿಕೆ ಅಂದರೆ ತಿಳುವಳಿಕೆಯನ್ನು ಹೆಚ್ಚಿಸ್ಕೊಳ್ಳುವಂತಹ, ಸತ್ಯವನ್ನು ಅರಿಯುವಂಥ ನಾಲೆಜ್ ಇದು ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಇದೇ ಜೀವನದಲ್ಲಿ ಈ ಸತ್ಯಜ್ಞಾನದಿಂದ ನಾವು ಸ್ವರ್ಗವಾಸಿ ಆಗುವಂಥ ಪುರುಷಾರ್ಥವನ್ನು ಮಾಡಬೇಕಾಗಿದೆ. वरदान, त्रिकालदर्शी और साक्षी दृष्टा बन हर कर्म करते बंधन मुक्त स्थिति के अनुभव द्वारा दृष्टांत रूप भव. ತ್ರಿಕಾಲದರ್ಶಿ ಹಾಗೂ ಸಾಕ್ಷಿ ದೃಷ್ಟ ಆಗಿ ಪ್ರತಿಯೊಂದು ಕರ್ಮದಲ್ಲಿ ಕರ್ಮ ಮಾಡ್ತಾ ಬಂಧನ ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ದೃಷ್ಟಾಂತ ರೂಪ ಭವ. ತ್ರಿಕಾಲದರ್ಶಿ ಅಂದರೆ 3 ಕಾಲಗಳನ್ನು ಅರಿತಿರುವಂತಹ. ಸಾಕ್ಷಿ ದೃಷ್ಟ ಅಂದರೆ ಸಾಕ್ಷಿ ದೃಷ್ಟ ಒಂದು ಫಿಲಮ್ ಶೋ ನೋಡ್ತಾ ಹೆಂಗೆ ಆಡಿಯನ್ಸ್ ಆ ಎಲ್ಲ ಪಾತ್ರಧಾರಿಗಳಿಂದ ಅಲ್ಲಿ ಆಗು ಹೋಗುಗಳನ್ನು ಕೇವಲ ನೋಡಬಲ್ಲ, ಏನೂ ಮಾಡಬಲ್ಲ, ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ನೋಡಬಲ್ಲನೋ ಹಾಗೆ ನಾ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಬಂದಿರೋದೇ ಈ ನಾಟಕವನ್ನು ವೀಕ್ಷಣೆ ಮಾಡೋದಕ್ಕಾಗಿ, ಸಾಕ್ಷಿಯಾಗಿ ನೋಡೋದಕ್ಕಾಗಿ, ಎಂಜಾಯ್ ಮಾಡೋದಕ್ಕಾಗಿ. ನಾವು ಮಾಡಲಿಕ್ಕೆ ಬಂದಿಲ್ಲ. ಮಾಡೋದು ಇದು ಶರೀರ, ಮಾಡೋದು ಈ ಶರೀರದ ಮೂಲಕ ಕ್ಯಾರೆಕ್ಟರ್ ಮಾಡ್ತದ. ನಾ ಕ್ಯಾರೆಕ್ಟರೇ ನಾನೇ ಅಂತ ತಿಳ್ಕೊಂಡಿದ್ರಿಂದ ನಾನಾ ಮಾಡ್ತೀನಿ ಅನ್ನುವಂಥ ಆಭಾಸ ಆಗ್ತದೆ. ಅದಕ್ಕೆ ಬಾಬಾ ಅಂತಾರೆ, ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸಾಕ್ಷಿ ದೃಷ್ಟ ಆಗಿ ಪ್ರತಿ ಕರ್ಮ ಮಾಡುವಂಥವರೇ ಕರ್ಮ ಬಂಧನದ ಮುಕ್ತ ಸ್ಥಿತಿ ಅನುಭವ ಮಾಡ್ತಾರೆ. ಅವರೇ ದೃಷ್ಟಾಂತ ರೂಪ ಆಗ್ಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಯದಿ त्रिकालदर्शी स्टेज पर स्थित हो, कर्म के आदि मध्य अंत को जानकर कर्म करते हो तो कोई भी कर्म विकर्म नहीं हो सकता, सदा सुकर्म होगा. ತ್ರಿಕಾಲದರ್ಶಿ ಸ್ಟೇಜ್ ಮೇಲೆ ಸ್ಥಿತ ಆಗಿ ಕರ್ಮದ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡು ನೀವು ಕರ್ಮ ಮಾಡಿದ್ರಿ ಅಂತಂದರೆ ಅದರಿಂದ ನಿಮಗೆ ವಿಕರ್ಮ ಆಗೋದಿಲ್ಲ, ಸದಾ ಸುಕರ್ಮನೇ ಆಗ್ತದ. ಅಂದರೆ ಈಗ ಒಂದು ಮಗು ತಪ್ಪು ಮಾಡ್ತದ, ಮನೆಯಲ್ಲಿ ಯಾರಾದರೂ ಒಂದು ತಪ್ಪು ಮಾಡ್ತಾರೆ, ಅಥವಾ ನಮ್ಮ ಎದುರುಗಡೆ ಒಬ್ಬರು ಕ್ರೋಧ ಮಾಡಿದರು ಅಂದ್ರೆ, ಜ್ಞಾನಿಯಾದಂಥ ಆತ್ಮನೇ ಒಬ್ಬ ಕ್ರೋಧ ಮಾಡಿದರು ಅಂದ್ರೆ ನಾವು ತಿಳ್ಕೊಳ್ತೀವಿ ಇವರು ಕ್ರೋಧಿ ಅದಾರ.
ಕ್ರೋಧಿ ಅನ್ನುವಂಥ ಟೈಟಲ್ ನಾವು ಒಂದು 10 ಸರಿ 11 ಸರಿ ಅಥವಾ ಪದೇ ಪದೇ ಅವರು ಕ್ರೋಧ ನೋಡಿ ಕ್ರೋಧಿ ಅನ್ನುವಂಥ ಟೈಟಲ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಂತಾರ ಏಕದರ್ಶಿ. ಏಕದರ್ಶಿ ಅಂದರೆ ನಾನು ಆ ಆತ್ಮನ ಕ್ಯಾರೆಕ್ಟರ್ ಏನಿದೆ, ಕ್ಯಾರೆಕ್ಟರ್ ಒಳಗೆ ಕೇವಲ ಕ್ರೋಧ ಮಾತ್ರ ನೋಡ್ತಾ ಇದ್ದೀನಿ. ಆ ಆತ್ಮದ ಏನು ಪೂರ್ವ ಕರ್ಮ ಇದೆ, ಅದರ ಭವಿಷ್ಯದ ಕರ್ಮ ಇದೆ, ಅದರ ಹಿಂದಿನ ಜೀವನ ಏನಿತ್ತು, ಮುಂದಿನ ಜೀವನ ಏನಿದೆ ಅಂತ ತಿಳ್ಕೊಳ್ಳಾರ್ದೆ ಪ್ರೆಸೆಂಟ್ ಅವ್ರು ಮಾಡುವ ಕ್ರೋಧವನ್ನೇ ಡಿಸೈಡ್ ಮಾಡಿ ಇವರು ಕ್ರೋಧಿ ಅಂತ ನಾನು ಟೈಟಲ್ ಕೊಡ್ತೀನಿ ಅಂದರೆ ಇದು ಏಕದರ್ಶಿ. ಇದರಿಂದ ಕರ್ಮ ಬಂಧನ ಆಗ್ತದ ಅಂತಾರೆ. ಅದಕ್ಕೆ ತ್ರಿಕಾಲದರ್ಶಿಯಾಗಿ ಆ ಕರ್ಮದ 3 ಕಾಲವನ್ನು ಅರ್ಥವರಾದ್ರಿ ಅಂತಂದರೆ ಆ ಕರ್ಮ ವಿಕರ್ಮ ಆಗೋದಿಲ್ಲ, ಸದಾ ಸುಕರ್ಮ ಆಗ್ತದೆ. ಅರ್ಥಾತ್ 3 ಕಾಲ ಅಂದರೆ ಆತ್ಮನಿಗೆ ಕ್ಯಾರೆಕ್ಟರ್ ಏನೇ ಸಿಕ್ಕಿರ್ಬೋದು, ಆದರೆ ಇದು 3 ಕಾಲದಲ್ಲೂ ಆತ್ಮ ಇದೆ. ಆತ್ಮ ಕ್ಯಾರೆಕ್ಟರನ್ನು ಸ್ವಯಂ ಚಾಯ್ಸ್ ಮಾಡ್ಕೊಂಡಿಲ್ಲ. ಆತ್ಮ ಕ್ರೋಧವನ್ನಾಗಲಿ, ಕ್ಯಾರೆಕ್ಟರ್ ಕ್ರೋಧ ಮಾಡೋದಾಗಲಿ, ಕಳ್ಳತನ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ, ಇನ್ನೊಬ್ಬರಿಗೆ ಹಿಂಸೆ ಮಾಡೋದಾಗಲಿ, ನಿಂದನೆ ಮಾಡೋದಾಗಲಿ ಆತ್ಮ ಸ್ವಯಂ ಚಾಯ್ಸ್ ಮಾಡ್ಕೊಂಡಿಲ್ಲ. ಡ್ರಾಮಾ ಕೊಟ್ಟಿದೆ, ಡ್ರಾಮಾನುಸಾರ ಕ್ಯಾರೆಕ್ಟರ್ ನಡೀತಾ ಇದೆ. ಅಂದಮೇಲೆ ನಾನು ಎಲ್ಲರೂ ಇವರು ಚಾಡಿಕೋರ್, ಇವರು ಕಳ್ಳರು, ಇವರು ಕ್ರೋಧಿ ಅಂತ ಟೈಟಲ್ ಏಕದರ್ಶಿಯಾಗಿ ಕೊಡ್ತೀನಿ ಅಂತಂದ್ರೆ ನನ್ನ ಬುದ್ಧಿಯಲ್ಲಿ ಅವರು ಕ್ರೋಧಿ ಅಂತ ಇಮೇಜ್ ಮಾಡ್ಕೋತೀನಂತಂದ್ರೆ ನಾನು ಅವರ ಮೂಲ ರೂಪದ ದರ್ಶನ ಮಾಡೇ ಇಲ್ಲ ಅಂತ ಅರ್ಥ. ನಾನು ಅವ್ರ ಒಳಗಿನ ಸತ್ಯ ಸ್ವರೂಪ ಆತ್ಮವನ್ನು ನೋಡ್ತಾ ಇಲ್ಲ, ತ್ರಿಕಾಲದರ್ಶಿಯಾಗಿ ಅವರನ್ನು ನೋಡ್ತಾ ಇಲ್ಲ, ನಾನು ಏಕದರ್ಶಿಯಾಗಿ ನೋಡ್ತಾ ಇದ್ದೀನಿ. ಅದಕ್ಕೆ ನಾನು ವಿಚಾರಿಸುವ ವಿಚಾರ ಅಂದರೆ ಈ ಕ್ಯಾರೆಕ್ಟರ್, ಈ ಮೈಂಡ್ ಏನು ವಿಚಾರ ಮಾಡ್ತದ, ಏನು ತಿಳ್ಕೊಳ್ತಿದೆ, ಏನು ಡಿಸೈಡ್ ಮಾಡ್ತಾ ಇದೆ, ಅದು ಕುಕರ್ಮದಲ್ಲಿ ಜಮಾ ಆಗ್ತದೆ, ಸುಕರ್ಮ ಆಗೋದಿಲ್ಲ. ತ್ರಿಕಾಲದರ್ಶಿಯಾಗಿ ಕ್ಯಾರೆಕ್ಟರಲ್ಲಿ ಏನೇ ಇರಲಿ, ಈ ಆತ್ಮದ ಮೂಲ ರೂಪ ಆತ್ಮ ಇದೆ, ಆತ್ಮ ನಿರಾಕಾರ ಇದೆ, ಅಚಲ್ ಅಡೋಲ್ ಏಕರಸ್ ಇದೆ. ಖರೆ ಈ ಆತ್ಮನಿಗೆ ಕ್ಯಾರೆಕ್ಟರ್ ಒಳಗೆ ಈ ರೀತಿ ರೋಲ್ ಸಿಕ್ಕಿದೆ, ಅವರು ನಿರ್ದೋಷವಾಗಿ ತಮ್ಮ ರೋಲನ್ನು ಪ್ಲೇ ಮಾಡ್ತಿದ್ದಾರೆ ಅನ್ನುವ ಸತ್ಯವನ್ನು ತಿಳ್ಕೊಂಡ್ರಿ, 3 ಕಾಲದ ದರ್ಶಿಯಾಗಿ ತಿಳ್ಕೊಂಡ್ರಿ ಅಂದರೆ ನಿಮ್ಮಿಂದ ಯಾವ ಕುಕರ್ಮಗಳು ಆಗೋದಿಲ್ಲ ಅಂತಾರೆ ಬಾಬಾ. ಐಸಾ ಹಿ ಅದೇ ರೀತಿಯಾಗಿ ಸಾಕ್ಷಿ ದೃಷ್ಟಾಬನ್ ಕರ್ಮ ಕರ್ನೆ ಸೆ ಕೋಯಿ ಭಿ ಕರ್ಮ ಕೆ ಬಂಧನ್ ಮೇ ಕರ್ಮ ಬಂಧನಿ ಆತ್ಮ ನಹಿ ಬನೆಂಗೆ. ಏನು ಮಾಡೋದು, ಇದೊಂದು ನಮ್ಮ ಕರ್ಮ ಬಿಡವಲ್ದು, ಹ್ಯಾಂಗೆ ಮಾಡೋದು ಅಂತ ಅಂತೀವಿ. ಇದಕ್ಕೆ ಕರ್ಮ ಬಂಧನ ಅಂತಾರೆ. ಏನೋ ಒಂದು ಅಂಥದ್ದು ಮಾಡಿ ಅದು ಕೊರಗ್ತದ, ಬಾಬನ ಆತ್ಮಸ್ಥಿತಿಯಲ್ಲಿ ಬರಲಾರ್ದಂಗೆ ಅದೇ ಮಾತು ವಾಪಸ್ ನೆನಪಾಗ್ತದ, ಅದೇ ಪರಿಸ್ಥಿತಿ ನೆನಪಾಗ್ತದ, ಅದೇ ವ್ಯಕ್ತಿ ವಾಪಸ್ ನೆನಪಾಗ್ತಾರಂದರೆ ಇದು ಕರ್ಮ ಬಂಧನ. ಯಾಕೆ ಅಂದರೆ ನಾನು ಅವರು ಅಂದದ್ದು ರಿಯಲ್ ಅಂತ ತಿಳ್ಕೊತೀನಿ. ಡ್ರಾಮಾದ ಆ್ಯಕ್ಟಿಂಗ್ ಒಳಗಿನ ಒಂದು ಡೈಲಾಗ್ ಅಂತ ತಿಳ್ಕೊಳ್ಳಲ್ಲ, ಅವ್ರ ಕ್ಯಾರೆಕ್ಟರ್ ಒಳಗಿಂದ ಅವ್ರ ಒಂದು ಏನು ಆ್ಯಕ್ಟಿಂಗ್ ಅಂತ ತಿಳ್ಕೊಳ್ಳದೆ ನಾನು ಅದು ರಿಯಲ್ ಅಂತ ತಿಳ್ಕೊತೀನತ್ತಂದ್ರೆ ಅವಾಗೇನಾಗ್ತದ, ಕರ್ಮ ಬಂಧನ ಆಗ್ತದ. कर्म का फल श्रेष्ठ होने के कारण कर्म बंधन में आएंगे. ಬಾಬಾ ಹೇಳ್ತಾರ, ಒಂದು ವೇಳೆ ನೀವು ಸಾಕ್ಷಿಯಾಗಿ ಕೇವಲ ಪ್ರತಿಯೊಬ್ಬ ಆತ್ಮ ಅವರವರಿಗೆ ಸಿಕ್ಕಿರುವಂಥ ಪಾರ್ಟನ್ನು ಎಕ್ಯುರೇಟ್ ಪ್ಲೇ ಮಾಡ್ತಿದ್ದಾರಾ ಅನ್ನೋದು ನೀನು ಸತ್ಯ ಗೊತ್ತಾದ್ರೆ, ಸಾಕ್ಷಿ ದೃಷ್ಟಿಯಿಂದ ನೋಡಿದ್ದೇ ಆದ್ರೆ, ಬಾಬಾ ಹೇಳ್ತಾರೆ ಕರ್ಮದ ಫಲ ಶ್ರೇಷ್ಠ ಆಗುವ ಕಾರಣ ಕರ್ಮದ ಸಂಬಂಧದಲ್ಲಿ ಬರ್ತೀರಿ, ಬಂಧನದಲ್ಲಿ ಬರೋದಿಲ್ಲ. कर्म करते न्यारे और प्यारे रहेंगे तो अनेक आत्माओं के सामने दृष्टांत रूप अर्थात एग्जाम्पल बन जाएंगे. कर्म ಮಾಡ್ತಾನೂ ಕೂಡ ನ್ಯಾರ ಪ್ಯಾರ ಆಗಿರ್ತಾರೆ ಮತ್ತು ಅನೇಕ ಆತ್ಮಗಳಿಗೆ ಎದುರುಗಡೆಗೆ ದೃಷ್ಟಾಂತ ರೂಪ ಅರ್ಥಾತ್ ಒಬ್ಬ ಎಕ್ಸಾಂಪಲ್ ಆಗ್ತಾರೆ. ಅಂದರೆ ಏನೆಲ್ಲ ನಡೀತಾ ಇದ್ರೂ ಕೂಡ ಅದು ನಡೀತಾ ಇರೋದು ಕೇವಲ ಆ್ಯಕ್ಟಿಂಗ್ ಒಳಗನ್ನುವಂಥದ್ದು ಸತ್ಯ ತಿಳ್ಕೊಂಡ್ವಿ ಅಂತಂದರೆ ನಾವೆಂದೂ ಕೂಡ ಪರೇಶಾನ್, ದುಃಖಿ, ಕರ್ಮ ಬಂಧನದಲ್ಲಿ ಬರೋದಿಲ್ಲ ಮತ್ತು ವಿಕರ್ಮನೂ ಕೂಡ ಆಗೋದಿಲ್ಲ. ಕರ್ಮ ಸಂಬಂಧ ಅಂತಂದರೆ ಅದರ ಫಲ ನನಗೆ ನಾ ಮಾಡಿದ ಈ ಕ್ಯಾರೆಕ್ಟರ್ ಮೂಲಕ ಏನು ಕರ್ಮ ಆಗ್ತದ, ಆ ಕರ್ಮ ಒಂದು ವೇಳೆ ನನಗೆ ಮತ್ತಿಷ್ಟು ಆತ್ಮಸ್ಥಿತಿ ಕರ್ಕೊಂಡು ಹೋಗ್ತದಂದ್ರೆ, ಮತ್ತಷ್ಟು ಭಾವ ನೆನಪು ಕೊಡಿಸ್ತದಂದ್ರೆ ಅದು ಕರ್ಮ ಸಂಬಂಧ. ನನಗೆ ನನ್ನ ಆತ್ಮಸ್ಥಿತಿಯಿಂದ ದೂರ ಮಾಡಿ, ಭಾವನಿಂದ ದೂರ ಮಾಡಿ ಬರೇ ಮಾತಾ ನೆನಪಾಗ್ತದತ್ತಂದ್ರೆ ಇದು ಕರ್ಮ ಬಂಧನ, ಬಹಳ ದೊಡ್ಡ ಲಾಸ್. ಅದಕ್ಕೆ ಕರ್ಮ ಬಂಧನದಿಂದ ಮುಕ್ತ ಆಗಬೇಕು, ವಿಕರ್ಮ ಆಗೋದ್ರಿಂದ ಮುಕ್ತ ಆಗಬೇಕಂದ್ರೆ ತ್ರಿಕಾಲದರ್ಶಿ ಮತ್ತು ಸಾಕ್ಷಿ ದೃಷ್ಟ ಆಗಿ ಕರ್ಮವನ್ನು ಮಾಡ್ರಿ ಅಂತಾರೆ ಬಾಬಾ. ಸ್ಲೋಗನ್, ಜೋ ಮನ್ ಸೆ ಸದಾ ಸಂತುಷ್ಟ ಹೇ ವಹಿ ಡಬಲ್ ಲೈಟ್ ಹೇ. ಅಂಡರ್ಲೈನ್ ಕಿತ್ನಾ ಸುಂದರ್ ಮಹಾವಾಕ್ಯ ಬಾಬಾ ಹೇಳ್ತಿದ್ದಾರೆ.
ಯಾರು ಮನಸ್ಸಿನಿಂದ ಸದಾ ಸಂತುಷ್ಟಿದ್ದಾರೆ ಅವರೇ ಡಬಲ್ ಲೈಟ್ ಇರಲಿಕ್ಕೆ ಸಾಧ್ಯ. ಸಂತುಷ್ಟ ಯಾರು ಇರ್ತಾರ, ಬಾಬಾ ಹೇಳ್ತಾರೆ, ಯಾರು ದುವಾಕ್ ಪಾತ್ರ ಇರ್ತಾರ, ದುವಾಕ್ ಯಾರು ಪಾತ್ರ ಇರ್ತಾರ, ಯಾರು ಆಜ್ಞಾಕಾರಿಯಾಗಿರ್ತಾರೆ. ಅರ್ಥಾತ್ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಿ ತಮಗೆ ತಾವು ಆತ್ಮ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಮಾಡ್ಕೊಂಡಿರ್ತಾರೆ, ಅವ್ರ ಮನಸ್ಸು ಮಾತ್ರ ಹಗುರಿರಕ್ಕೆ ಸಾಧ್ಯ, ಅವ್ರ ಮನಸ್ಸು ಮಾತ್ರ ಸಂತುಷ್ಟಿರಕ್ಕೆ ಸಾಧ್ಯ, ಅವರೇ ಡಬಲ್ ಲೈಟ್ ಆಗಿರ್ತಾರೆ ಅಂತಾರೆ ಬಾಬಾ. ಅವ್ಯಕ್ತಿಶಾರೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸ ಮಾಡಿರಿ ಮತ್ತು ಅಂತರ್ಮುಖಿಗಳು ಆಗಿರಿ. कोई भी समर्थ संकल्प आत्मिक शक्ति अर्थात एनर्जी जमा करता है, समय भी सफल करता है. ಯಾವುದೇ ಸಮರ್ಥ ಸಂಕಲ್ಪ ಆತ್ಮಿಕ ಶಕ್ತಿ ಆತ್ಮಿಕ ಎನರ್ಜಿಯನ್ನು ಜಮಾ ಮಾಡ್ತದ ಮತ್ತು ಅದರಿಂದ ಸಮಯನೂ ಸಫಲ ಆಗ್ತದೆ ಅಂತಾರೆ ಬಾಬಾ. ಅಂದರೆ ನನ್ನ ಸಂಕಲ್ಪ ಆತ್ಮಕ್ಕೆ ಸಂಬಂಧಪಟ್ಟಂಗಿತ್ತು ಅಂದರೆ ನಾನು ಮಾಡುವಂಥ ವಿಚಾರ ಆತ್ಮದ ಗುಣಗಳಿಗೆ ಅನುಸಾರವಾಗಿ ಸಂಕಲ್ಪ ನಡೀತಿತ್ತು ಅಂತಂದರೆ ನಿಮ್ಮ ಸಮಯ ಶಕ್ತಿ ಸಫಲ ಆಗ್ತಂತಾರೆ ಬಾಬಾ. ವ್ಯರ್ಥ ಸಂಕಲ್ಪ ಎನರ್ಜಿ ಸಮಯಕ್ಕೂ ವ್ಯರ್ಥಗವಾತ. ಅದೇ ಥರ ನಾವೊಂದು ವ್ಯರ್ಥ ಸಂಕಲ್ಪ ಮಾಡಿದ್ವಿ, ಡ್ರಾಮಾ ಮತ್ತು ಕ್ಯಾರೆಕ್ಟರಿಗೆ ಸಂಬಂಧಪಟ್ಟಂಥ ವಿಚಾರ ಮಾಡಿದ್ವಿ ಅಂತಂದರೆ ನಮ್ಮ ಸಮಯ ಶಕ್ತಿ ಎರಡೂ ವ್ಯರ್ಥ ಆಗಿ ಹೋಗ್ತದ. ಇಸ್ಲಿಯೇ ಅಬ್ ವ್ಯರ್ಥ ಸಂಕಲ್ಪಕ್ಕೆ ರಚನಾ ಬಂದ್ ಕರೋ. ಬಾಬಾ ಅಂತಾರೆ ಮೈಂಡ್ ಒಳಗೆ ವ್ಯರ್ಥ ಸಂಕಲ್ಪಗಳ ರಚನೆಯನ್ನು ಬಂದ್ ಮಾಡಿರಿ. ಯಹ ರಚನಾ ಹಿ ಆತ್ಮ ರಚತಾಕೋ ಪರೇಶಾನ್ ಕರ್ನೆ ವಾಲಿ ಹೇ. ಅಂಡರ್ಲೈನ್ ತಿಳ್ಕೊಡ್ರಿ. ನಮಗೆ ಯಾರೂ ಕ್ಯಾರೆಕ್ಟರ್ ಬೇರೆಯವರು ಮಾತಂದು ಬೇರೆಯವರು ನಮಗೆ ಯಾರೂ ಪರೇಶಾನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಕಷ್ಟ ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವೇ ಅಜ್ಞಾನಕ್ಕೆ ವಶ ಆಗಿ ಈ ಡ್ರಾಮಾದೊಳಗೆ ನಡೆಯುವ ಘಟನೆಗಳನ್ನು ಸತ್ಯ ಅಂತ ತಿಳ್ಕೊಂಡು ವ್ಯರ್ಥ ವಿಚಾರ ಮಾಡಿ ವ್ಯರ್ಥದ ಸಂಕಲ್ಪಗಳ ರಚನೆ ಮಾಡಿ ಮಾಡ್ತೀವಿ. ಆಗ ವ್ಯರ್ಥ ಸಂಕಲ್ಪಗಳು ಬಾಬಾ ಹೇಳ್ತಾರೆ ನೀವು ಆತ್ಮನಿಗೆ ಅಥವಾ ಮೈಂಡಿಗೆ ಭಾಳ ಪರೇಶಾನ್ ಮಾಡ್ತದ. इसलिए सदा इसी शान में रहो कि मैं मास्टर सर्वशक्तिमान हूँ. ಸದಾ ಈ ಶಾನ್ ಈ ಸತ್ಯ ಗೊತ್ತಿರಲಿ. ಈ ಮೈಂಡಿಗೆ ತಿಳಿಸ್ಬೇಕಾಗಿದೆ ನಾನು ವ್ಯರ್ಥ ವಿಚಾರ ಮಾಡುವಂಥ ಮನಸ್ಸಿಗೆ ಹಚ್ಕೊಳ್ಳುವ ಮನಸ್ಸಲ್ಲ, ಆತ್ಮ ಅಲ್ಲ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ, ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ ಅನ್ನುವ ಸತ್ಯವನ್ನು ಸದಾ ನೆನಪಿಸ್ಬೇಕು, ಸ್ಮೃತಿ ಕೊಡ್ಬೇಕಂತಾರೆ ಬಾಬಾ. ಮೇ ಸಮರ್ಥ ಆತ್ಮ ಹೂँ ತೋ ಕಭಿ ಪರೇಶಾನ್ नहीं होंगे. ನಾ ಕಮ್ಮಿ ಇದ್ದೀನಿ, ವೀಕ್ನೆಸ್ ಇದ್ದೀನಿ, ನಮಗೆ ಇವ್ರು ಹಿಂಗೆ ಅಂತಾರ, ನಮ್ಗೆ ಅದಕ್ಕೆ ನೋಡಿ ಹಿಂಗೆ ಮಾಡ್ತಾರ ಅಂತಂದ್ರೆ ಪರೇಶಾನ್ ಆಗ್ತದೆ. ಯಾಕೆ ನಿಮ್ಮ ಸಂಕಲ್ಪಗಳೇ ನಿಮಗೆ ಪರೇಶಾನ್ ಮಾಡ್ತಂತಾರೆ ಬಾಬಾ. ಭಾಳ ಜನ ಏನು ತಿಳ್ಕೊತಾರೋ ಅಂತ ರಚನೆ ಮಾಡ್ತಾರೆ, ವ್ಯರ್ಥ ಸಂಕಲ್ಪ ರಚನೆ ಮಾಡ್ತಾರೆ. ಇದು ಒಂದು ದಿವಸಕ್ಕೆ ಎಷ್ಟು ಬಾರಿ ಮಾಡ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಸಂಸ್ಕಾರ ಆಗ್ತದೆ. ಏನು ಜನ ಏನು ತಿಳ್ಕೊತಾರ ಅಂತ. ಅಂದರೆ ಜನ ತಿಳ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರು ಖರೇನೆ ತಿಳ್ಕೊತಾರಂತ ತಿಳ್ಕೊಡ್ರಿ. ಆದರೆ ಜನ ಏನು ತಿಳ್ಕೊತಾರೆ ಅನ್ನೋದು ಎಲ್ಲಿದೆ? ನನ್ನ ಮೈಂಡ್ ಒಳಗೆ. ನಾನು ಅದರ ರಚನೆ ಮಾಡಿದೆ ಅಂದಮೇಲೆ ಅದು ನಾನು ಪರೇಶಾನ್ ಮಾಡೋದೆ. ಜನ ಹಿಂಗೆ ತಿಳ್ಕೊತಾರೆ ನೋಡು, ಚಲೋದು ಮಾಡಲಿ ಕೆಟ್ಟದ್ದು ಮಾಡಲಿ. ನಾ ಹೋಳ್ಗೆ ಉಂಡ್ರು ಜನ ತಿಳ್ಕೊತಾರ, ಹೆಂಗೆ ಹೋಳ್ಗೆ ಮಾಡ್ಕೊಂಡು ಉಣ್ತಾರೆ ನೋಡು ಅಂತ. ನಾವು ರೊಟ್ಟಿ ಉಂಡ್ರು ಜನ ತಿಳ್ಕೊತಾರ ನೀವು ಬರೀ ರೊಟ್ಟಿನೇ ತಿಂತಾವಂತ ಅಂತ ನಾನೇ ಮಾಡಿದ ವಿಚಾರಗಳು ನನಗೆ ಪರೇಶಾನ್ ಮಾಡ್ಲಿಕ್ಕೆ ಶುರು ಮಾಡ್ತಾವೆ. ಅರ್ಥಾತ್ ಬಾಬಾ ಹೇಳ್ತಾರ ಮಕ್ಕಳೇ ಈ ವ್ಯರ್ಥ ವಿಚಾರ ಮಾಡೋದನ್ನು ಬಂದ್ ಮಾಡಿರಿ. ಅಂದರೆ ಜನ ಏನು ತಿಳ್ಕೊಳ್ತಾರ ಅನ್ನುವಂಥದ್ದು ಒಂದು ಥಾಟ್, ಇದು ವ್ಯರ್ಥ ವಿಚಾರ. ಇದು ಎದಕ್ಕೆ ಸಂಬಂಧಪಟ್ಟಂಥ ವಿಚಾರ? ಡ್ರಾಮಾಗೆ ಸಂಬಂಧಪಟ್ಟಂಥ ವಿಚಾರ, ಕ್ಯಾರೆಕ್ಟರಿಗೆ ಸಂಬಂಧಪಟ್ಟಂಥ ವಿಚಾರ. ಕ್ಯಾರೆಕ್ಟರ್ ಡ್ರಾಮಾಗೆ ಸಂಬಂಧಪಟ್ಟಂಥ ವ್ಯರ್ಥ ವಿಚಾರ ಮಾಡಿದ್ರಿ ಅಂದರೆ ನಿಮ್ಮ ಸಮಯ ಶಕ್ತಿನೂ ಹೋಗ್ತದೆ, ಮೈಂಡು ವೀಕ್ ಆಗ್ತದೆ ಮತ್ತು ನೀವು ರಚಿಸಿರುವಂಥ ವ್ಯರ್ಥ ವಿಚಾರ ನಿಮಗೆ ಪರೇಶಾನೂ ಮಾಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ, ಸಮರ್ಥ ಆತ್ಮ ಇದ್ದೀನಿ ಅನ್ನುವ ಸತ್ಯ ಈ ಮನಸ್ಸಿಗೆ ತಿಳಿಸಿದ್ರಿ ಅಂದರೆ ಇದೆಂದೂ ಪರೇಶಾನ್ ಆಗೋದಿಲ್ಲ. ಅನೇಕೋಂಕಿ ಪರೇಶಾನಿಕೋ ಮಿಠಾನೆ ವಾಲೆ ಬನ್ ಜಾಯಂಗೆ. ಆಗ ನಾವು ಇನ್ನೊಬ್ಬರ ಕಷ್ಟವನ್ನು ದೂರ ಮಾಡಂಥವ್ರು ಆಗ್ತೀವಿ, ನಾವೆಂದೂ ಪರೇಶಾನ್ ಆಗೋದಿಲ್ಲ. ಹೆಂಗಪ್ಪ ಏನು ಅನ್ಕೋತಾರೋ ಏನು ತಿಳ್ಕೊಳ್ತಾರೋ ಅಂತ ಹಿಂಗೆ ಎಂದೂ ಕೂಡ ಮನೋಸ್ಥಿತಿ ಅಲಗಾಡುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಆಗ ಆತ್ಮಿಕ ಸ್ಥಿತಿಯ ಅಭ್ಯಾಸ ಹೆಚ್ಚಾಗ್ತದ, ಅಂತರ್ಮುಖತೆಯಲ್ಲಿರುವ ಅಭ್ಯಾಸನೂ ಹೆಚ್ಚಾಗ್ತದ. ಇದರಿಂದ ನಾವು ನಮ್ಮ ಸಮಯದೊಳಗೆ ಒಂದು ಉನ್ನತ ಅವಸ್ಥಾ ಆತ್ಮಿಕ ಸ್ಥಿತಿ ಮತ್ತು ಭಾವಸಮಾನ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ.